ಫಸ್ಟ್ ಸೈಡಲ್ಲಿರೋ ನರ ಎಲ್ಲ ಡ್ಯಾಮೇಜ್ ಆಗುತ್ತೆ. ಈ ಸೈಡಲ್ಲಿರೋ ನರ ಎಲ್ಲ ಡ್ಯಾಮೇಜ್ ಆದಾಗ ಮಧ್ಯಭಾಗ ಮಾತ್ರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನಾವು ಟನಲ್ ವಿಷನ್ ಅಂತ ಹೇಳ್ತೀವಿ. ಯಾವಾಗ ಬರೀ ಸೆಂಟ್ರಲ್ ನರ್ವ್ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ, ಬಟ್ ಸೈಡಲ್ಲಿರೋ ನರ್ವ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಸೊ ದಿಸ್ ಈಸ್ ವೆರಿ ರಿಸ್ಕಿ, ಬಿಕಾಸ್ ನಮಗೆ ಡ್ರೈವ್ ಮಾಡಬೇಕಾದ್ರೆ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಮಗೆ ಬರೀ ನಮಗೆ ನಡು ದೃಷ್ಟಿ ತುಂಬ ಚೆನ್ನಾಗಿದೆ ಅಂದ್ಕೊಂಡು ನಮಗೆ ಗೊತ್ತೇ ಆಗೋದಿಲ್ಲ. ಯಾರಾದರೂ ಸೈಡಲ್ಲಿ ಬಂದರೆ ಇಲ್ಲ ಟ್ರಾಫಿಕ್ ಬರ್ತಾ ಇದ್ದರೆ ನಮಗೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತು ನಾವು ಗಾಡಿ ಓಡಿಸಿದಾಗ ಇಟ್ ಇಸ್ ತುಂಬ ಡೇಂಜರ್. ಯಾಕಂದರೆ ನಮಗೆ ಪೂರ್ತಿ ರೋಡೇ ಕಾಣಿಸ್ತಾ ಇಲ್ಲ, ಬರೀ ಮಧ್ಯ ಮಾತ್ರ ಕಾಣಿಸ್ತಾ ಇದೆ. ಸೊ ನಾವು ಹುಷಾರಾಗಿರಬೇಕು, ಚೆಕ್ ಮಾಡಿಸ್ಕೋಬೇಕು. ಯಾಕಂದರೆ ದಿಸ್ ಕ್ಯಾನ್ ಬಿ ಡೇಂಜರ್ ಫಾರ್ ಬೋತ್ ನಮಗೂ ಅಷ್ಟೇ, ಬೇರೆ ಸೊಸೈಟಿ ಅವ್ರಿಗೂ ಅಷ್ಟೇ. ಗ್ಲಾಕೋಮಾ ಹೇಗೆ ಕಂಡು ಹಿಡಿತೀವಿ? ಗ್ಲಾಕೋಮಾ ನಾವು ಸ್ಕ್ರೀನ್ ಮಾಡಬೇಕು. ಸೊ 40 ಇಯರ್ಸ್ ನಂತರ ಎಲ್ಲರಿಗೂ ಕಣ್ಣು ಪ್ರೆಷರ್ ಚೆಕಪ್ ಮಾಡಲೇಬೇಕಾಗುತ್ತೆ. ಇಲ್ಲ ಅವ್ರಿಗೆ ಎಸ್ಪೆಷಲಿ ಬ್ಲಡ್ ಪ್ರೆಷರ್ ಇರೋರಿಗೆ, ಡಯಾಬಿಟೀಸ್ ಇರೋರಿಗೆ ಚಾನ್ಸಸ್ ಆಫ್ ಗ್ಲಾಕೋಮಾ ಜಾಸ್ತಿ ಇರುತ್ತೆ. ಹಾಗಾಗಿ 40 ಇಯರ್ಸ್ ನಂತರ ಒಂದ್ಸಲಿ ಇಯರ್ಲಿ ಚೆಕಪ್ ಮಾಡಬೇಕು. ಆ ಚೆಕಪ್ನಲ್ಲಿ ಕಣ್ಣು ಪ್ರೆಷರ್ ಚೆಕ್ ಮಾಡಲೇಬೇಕು.